ನುಗ್ಗೆ ಸೊಪ್ಪು ದಾಲನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ. ನುಗ್ಗೆ ಸೊಪ್ಪಿನ ದಾಲ್ ಬೇಕಾಗಿರುವ ಸಾಮಗ್ರಿಗಳು: ನುಗ್ಗೆ ಸೊಪ್ಪು, ನೆನೆಸಿಟ್ಟಿರುವಂತಹ ತೊಗರಿ ಬೇಳೆ, ತುಪ್ಪ, ಸಾಸಿವೆ, ಜೀರಿಗೆ, ಹಿಂಗು, ಕರಿಬೇವು, ಈರುಳ್ಳಿ, ಸೈಂಧವ ಉಪ್ಪು, ಒಣಗಿದ ಮೆಣಸಿನಕಾಯಿ, ಹುಣಸೆ ಹಣ್ಣು, ನುಗ್ಗೆ ಸೊಪ್ಪಿನ ದಾಲ್. ಇದಕ್ಕೆ ನಾವು ಕುಕ್ಕರಲ್ಲಿ ಸ್ವಲ್ಪ ಈಗ ಬೇಳೆನ ಬೇಯಿಸ್ಕೊಳ್ಳೋಣ. 1 ಕಪ್ಪು ಬೇಳೆಗೆ 2 ಕಪ್ಪಷ್ಟು ನಾನು ನೀರನ್ನು ಹಾಕ್ತಿದ್ದೀನಿ. ಬೇಳೆ ಬೇಯಿಸೋವಾಗ ಒಂದು ಜಿಡ್ಡಿನ ಅಂಶ ಇರೋದು ಮುಖ್ಯ, ವಾತನ ನಿಗ್ರಹದಲ್ಲಿಡೋದಕ್ಕೋಸ್ಕರ. ಇಲ್ಲಿ ನಾನು 1 ಚಮಚ ತುಪ್ಪನ ಇದಕ್ಕೆ ಸೇರಿಸ್ತೀನಿ. ಹಾಗೆ ಅರಿಶಿನ ಕೂಡ, ಇದರಲ್ಲಿ ಕೂಡ ಉಷ್ಣಾಂಶ ಇರೋದ್ರಿಂದ ಇದನ್ನು ವಾತದ ಅಂಶನ ಕಂಟ್ರೋಲ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಯಾವುದೇ ಬೇಳೆ ಬೇಯಿಸೋದಿದ್ರೂ ಕೂಡ ಒಂದು ಎಣ್ಣೆ ಅಥವಾ ತುಪ್ಪ ಹಾಕಿ ಅದರ ಜೊತೆ ಒಂದು ಸ್ವಲ್ಪ ಅರಿಶಿನ ಹಾಕಿ ಬೇಯಿಸೋದು ಮುಖ್ಯ ಆಗುತ್ತೆ. ಈಗ ಕುಕ್ಕರಲ್ಲಿ ಇಟ್ಟಿರುವಂಥ ಬೇಳೆಗೆ ತುಪ್ಪ ಮತ್ತು ಅರಿಶಿನ ಹಾಕಿದ್ದೀನಿ. ಅದಕ್ಕೆ ಈ ನುಗ್ಗೆ ಸೊಪ್ಪು 1 ಕಪ್ ಕೂಡ ನಾನು ಹಾಕ್ತೀನಿ. ಈಗ ಇದನ್ನು ಮುಚ್ಚೋಣ, ಒಂದು ವಿಸಿಲ್ ಆಗಲಿ. ವಿಸಿಲ್ ಆದ ನಂತರ ಇದಕ್ಕೆ ನಾವು ಒಗ್ಗರಣೆ ಹಾಕೋಣ. ಇದು ವಿಸಿಲ್ ಆಗಿದೆ. ಈಗ ಇದನ್ನು ಸೈಡಿಗಿಟ್ಟು ಇದಕ್ಕೆ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ಅದು ಕೂಡ ತಣ್ಣಗಾಗುತ್ತೆ. ಈಗ ಒಗ್ಗರಣೆಗೆ ಮೊದಲನೇದಾಗಿ ತುಪ್ಪ. ಆ ತುಪ್ಪ ಸ್ವಲ್ಪ ಕಾದ ನಂತರ ಸಾಸಿವೆ. ಈ ಸಾಸಿವೆ ಸಿಡಿಯೋಕ್ಕೆ ಪ್ರಾರಂಭ ಆಗ್ತಿದ್ದ ಹಾಗೆ ಇದಕ್ಕೆ ನಾವೀಗ ಜೀರಿಗೆನ ಸೇರಿಸ್ಕೊಳ್ಳೋಣ. ಒಂದು ಅರ್ಧ ಚಮಚ ಅಷ್ಟು ಜೀರಿಗೆ ಸೇರಿಸಿದ್ದೀನಿ. ಜೊತೆಗೆ ಹಿಂಗು. ಕಫ ಮತ್ತು ವಾತ ಎರಡನ್ನೂ ಕೂಡ ಕಡಿಮೆ ಮಾಡೋ ಶಕ್ತಿ ಈ ಹಿಂಗುಗಿದೆ. ಹಾಗಾಗಿ ಇಲ್ಲಿ ಹಿಂಗುನ ಕೂಡ ಸೇರಿಸ್ಕೊತೀವಿ. ಹಿಂಗು ಬದಲಾಗಿ ಬೆಳ್ಳುಳ್ಳಿ ಕೂಡ ಬೇಕಿದ್ರೆ ಹಾಕ್ಬೋದು. ಖಾರಕ್ಕಾಗಿ 2 ಒಣಗಿದ ಮೆಣಸಿನಕಾಯಿ ಮತ್ತು ಕರಿಬೇವು. ಇದಿಷ್ಟು ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಸೇರಿಸೋಣ. ಈರುಳ್ಳಿ ಒಂದು ಸ್ವಲ್ಪ ಕೆಂಪಾಗೋವರೆಗೂ ತುಪ್ಪದಲ್ಲಿ ಹುರ್ಕೋಬೇಕು. ಈ ತುಪ್ಪ ಅನ್ನುವಂಥದ್ದು ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡುತ್ತೆ. ಈಗಾಗಲೇ ನಾವು ತಿಳಿಸಿದಾಗೆ ಇಮ್ಯುನಿಟಿ, ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗ ಆಸ್ತಮಾ ಅಟ್ಯಾಕ್ಸು ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ತುಪ್ಪನ ನಾವು ಒಗ್ಗರಣೆಗೆ ಅಡುಗೆಯಲ್ಲಿ ಉಪಯೋಗಿಸೋದ್ರಿಂದ ಖಂಡಿತ ನಮ್ಮ ಕೊಲೆಸ್ಟ್ರಾಲು ಜಾಸ್ತಿ ಆಗಲ್ಲ, ನಮ್ಮ ವೆಯ್ಟು ಜಾಸ್ತಿ ಆಗಲ್ಲ, ಆದರೆ ಇಮ್ಯುನಿಟಿನ ಜಾಸ್ತಿ ಮಾಡೋದಕ್ಕೆ ಮಾತ್ರ ಖಂಡಿತ ಸಹಾಯ ಮಾಡುತ್ತೆ. ಈಗ ಈ ಈರುಳ್ಳಿ ಬೇಯ್ತಿದ್ದ ಹಾಗೇ ಇದಕ್ಕೊಂದು ಸ್ವಲ್ಪ ನೀರು ಸೇರಿಸ್ಕೊತೀನಿ. ಈಗ ಈ ನೀರಿಗೆ ರುಚಿಗೆ ಬೇಕಾಗಿರೋಷ್ಟು ಸೈಂಧವ ಉಪ್ಪು. ಸೈಂಧವ ಉಪ್ಪಲ್ಲಿ ಕೂಡ ಕಫ ವಾತ ಎರಡನ್ನೂ ತ್ರಿದೋಷನ ಅಂತಲೇ ಹೇಳ್ಬೋದು, ಕಂಟ್ರೋಲ್ ಮಾಡುವಂಥ ಶಕ್ತಿ ಇದೆ. ಹಾಗಾಗಿ ಸೈಂಧವ ಉಪ್ಪು ಮತ್ತು ಒಂದು ಅರ್ಧ ಚಮಚದಷ್ಟು ಹುಣಸೆ ರಸ. ಅರಿಶಿನ ಈಗಾಗಲೇ ಕುಕ್ಕರಲ್ಲಿ ಬೇಯಕ್ಕೆ ಹಾಕಿರೋದ್ರಿಂದ ಮತ್ತೆ ಇಲ್ಲಿ ಅರಿಶಿನದ ಅವಶ್ಯಕತೆ ಇಲ್ಲ. ಈಗ ಇದು ಕುದೀತಾ ಇದೆ. ಇದು ತಣ್ಣಗಾದ ನಂತರ ಇದರ ಮುಚ್ಚಳನ ತೆಗೆದು ನಾವು ಇದನ್ನು ಸೇರಿಸಿ ಮತ್ತೆ ಇದನ್ನು ಒಂದ್ಸಲ ಕುದಿಸ್ಕೊಳ್ಳೋಣ. ಈಗ ಈ ಬೆಂದಿರುವಂತಹ ನುಗ್ಗೆ ಸೊಪ್ಪು ಮತ್ತು ತೊಗರಿ ಬೇಳೆಗೆ ಈ ಒಗ್ಗರಣೆನ ನಾನು ಸೇರಿಸ್ಕೊತೀನಿ. ಈ ಒಗ್ಗರಣೆ ಸೇರಿಸಿ ಒಂದು 2 ನಿಮಿಷ ಇದು ಕುದ್ದ ಮೇಲೆ ಇದನ್ನ ಒಂದು ಬೌಲಿಗೆ ತೆಕ್ಕೊಳ್ಳೋಣ. ಇದನ್ನು ಅನ್ನದ ಜೊತೆ, ಬಿಸಿ ಅನ್ನದ ಜೊತೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದನ್ನು ಹಾಕ್ಕೊಂಡು ತಿಂದರೆ ತಿನ್ನೋದು ಸೇರುತ್ತೆ, ಕೆಮ್ಮಿದ್ರೂ ಕೂಡ ನಮಗೆ ತಿನ್ನೋದಕ್ಕೂ ಸೇರುತ್ತೆ, ವಾಂತಿ ಹಾಗೆ ಬರ್ದಲೇ ಇರೋ ಹಾಗೂ ಕೂಡ ನೋಡ್ಕೊಳ್ಳುತ್ತೆ. ಅದೇ ರೀತಿ ಆಸ್ತಮಾ ಅಥವಾ ದಮ್ಮು ಅದನ್ನು ಕಡಿಮೆ ಮಾಡೋದಕ್ಕೆ ಕೂಡ ಸಹಾಯ ಮಾಡುತ್ತೆ. ಈ ನುಗ್ಗೆ ಸೊಪ್ಪಿನ ದಾಲ್ ರೆಡಿ ಇದೆ. ಈಗಾಗಲೇ ತಿಳಿಸಿದಾಗೆ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ಇದನ್ನು ತಿಂದರೆ ಆಸ್ತಮಾನ ಪೂರ್ತಿಯಾಗಿ ಗುಣ ಮಾಡೋ ಶಕ್ತಿ ಇದಕ್ಕಿದೆ. ಯಾವುದೇ ಕಾಯಿಲೆ ಇರ್ಬೋದು, ನಮ್ಮ ಸಜೆಷನ್ ಇಷ್ಟೇ, ಆ ಕಾಯಿಲೆ ಯಾಕೆ ಬಂತು ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಹಾಗೆ ಕಾಯಿಲೆಗೆ ಅನುಗುಣವಾಗಿ ಆಹಾರನ ನೀವು ಸೇವನೆ ಮಾಡ್ತಾ ಹೋಗಿ. ಸೊ ಕಾಯಿಲೆ ಬರದೇ ಇರೋ ಹಾಗೆ ತಡಿಬೋದು, ಒಂದು ವೇಳೆ ಬಂದಿದ್ರೂ ಸಮೇತ ಅದನ್ನು ಗುಣ ಮಾಡ್ಕೊಳ್ಬೋದು. ಹಾಗೆ ಈ ಅಸ್ತಮಾ ಕಾಯಿಲೆಗೆ ಹೇಳಿ ಮಾಡಿಸಿದಂತಹ ಒಂದು ಸಾಂಬಾರು ಅಂತಂದರೆ ನುಗ್ಗೆ ಸೊಪ್ಪಿನ ದಾಲ್. ಇದನ್ನು ಅನ್ನದ ಜೊತೆ ಹಾಕ್ಕೊಂಡು ತುಪ್ಪ ಸ್ವಲ್ಪ ಸೇರಿಸಿ ನೀವು ಹಾಕ್ಕೊಳ್ಳಿ. ಸೊ ಅಸ್ತಮಾ ಬರದೇ ಇರೋ ಹಾಗೆ ತಡಿಬೋದು. ಹಾಗೆ ಬಂದಿದ್ದು ಊಟ ಏನೂ ಸೇರ್ತಿಲ್ಲ, ಏನು ತಿನ್ನಬೇಕು ಅಂತ ಇದ್ದರೆ ಇದನ್ನು ಮಾಡಿ ನೀವು ತಿನ್ನಲೂಬಹುದು.